ಯಾಕೆ ಅಲ್ಲ ರಾತ್ರಿ ಕೊಟ್ಟರೆ ಕಾಳ ಚೆನ್ನಾಗಿತ್ತು ತಾನೆ ಸಾಂಬಾರು ಹೆಂಗಿತ್ತು ಹೇಳು ನಿಜ ನನಗೆ ಬೇಜಾರಾಗ್ತೈತೆ ಅಂತ ಸುಳ್ಳು ಹೇಳ್ತಿದ್ಯಾ ಇಲ್ಲ ನಿಜ ಹೇಳ್ತಿದ್ದೆ ಅಲ್ಲ ಸಖತ್ತಾಗಿತ್ತು ಏನೋ ಒಂಥರ ಈಗ ಚೆನ್ನಾಯ್ತಾರ ನನಗೂ ಅಷ್ಟೇ ರಾತ್ರಿಗಿನ ಇವಾಗ ಚೆನ್ನಾಯ್ತು ಡಿಫ್ರೆಂಟ್ ಆಗಿತ್ತು ಎತ್ತಾಕು ಹೊಸದು ಕೊಡ್ಸು ಒಳ್ಳೇದಾಗ್ಲಿ ನಿನಗೆ ಒಳ್ಳೆ ಗಂಟೆ ಸಿಗಲಿ ಎಲ್ಲೋದ್ರು ತಪ್ಪಲ್ಲ ಮೊಬೈಲ್ ಹಿಡ್ಕೊಂಡು ಬಿಡ್ತಾಳೆ ಹಿಂಗೆ ಸಾಕಾಗಿದೆ ನೀನು ಮಾಡಿದೀನಿ ಮಾತಾಡು ನಾನೇ ಮಾಡಿದ್ದೀನಿ ನಿನ್ನ ದಿವಸದಾಗೆ ಅದಕ್ಕೆ ನೆನ್ನೆ ಬಂದಿದ್ರೆ ಮನೆ ಹತ್ರ ನೀರು ಬಿಟ್ಟಿದ್ರು ನೀರು ಇಟ್ಕೊಂಡು ಹೋದಾಯ್ತಾ ಕೊಡನಾರ ಕೂತ್ಕೊಳ್ಸಿದ್ರೆ ಆಗ್ತಿತ್ತು ನೀರು ಬತ್ತೀಯಾ ಲೇಟಾಗಿ ಬೋಗಿಸ್ಕೊಂಡು 8 ಗಂಟೆಗೆ ಎದ್ದು 8-9 ಗಂಟೆಗೆ ಬರ್ತಾಳೆ ಬಾಕತ್ತಕ್ಕೆ ಹಾಕಿ ಅಲ್ಲಿ 8 ಗಂಟೆಗೆ ನೀರು ಬಿಟ್ಟು ನಿಲ್ಸಿರ್ತಾರೆ ಬೇಗ ಬಂದರೆ ನೀರು ಸಿಗ್ತಾವಪ್ಪ ಒಂದು 4 ಕೊಡ ಆರಾಮಾಗಿ ಇಟ್ಕೊಂಡು ಹೋಗ್ಬೋದು ಆಗ ಈಗ ಅಲ್ಲಿಂದ ಎತ್ಕೊಂಬರಕ್ಕೂ ಇಲ್ಲಿಂದ ಎತ್ಕೊಂಡು ಹೋಗಕ್ಕೂ ಎಷ್ಟು ಡಿಫ್ರೆಂಟ್ ಐತೆ ನಾವು ಹೋಗೋವಾಗ ಹೇಳ್ತೀವಿ ನಾಳೆ ನೀರು ಬಿಡ್ತಾರೆ ಕಣೆ ನೀರು ನಾವು ಹೇಳೋದು ಅಷ್ಟೇ ಮಾಡೋದೇ ಮಾಡೋದು ಹುಡುಗಿ ನೋಡಕ್ಕೆ ಹೋಯ್ದೆ ಆರ್ಕೆಸ್ಟ್ರಾ ನೋಡಕ್ಕೆ ಹೋಯ್ದೆ ಬಾಗ್ಲು ಎಷ್ಟು ಗಂಟೆಗೆ ಆಗಿದೆ ಅಂಗಡಿ ಆರ್ಕೆಸ್ಟ್ರಾಗೋಸ್ಕರ ಬೇಗ ಹಾಕಿದ್ದೀವಿ ಹೋಗಿ ಅಲ್ಲಿಗೆ ಮನೆಗೆ ಹೋಗಿ ಪಾತ್ರೆ ಎಲ್ಲ ಬೆಳಗಿ ಬರೀ ಸೀದಾ ಆರ್ಕೆಸ್ಟ್ರಾ ನೋಡ್ಕೊಂಡು ಅನ್ನಂದು ಕಾಲಿಗೆ ಬಂದೆ ಚೆನ್ನಾಯ್ತಾ ಅದೇ ತಿನ್ನೋಣ ಕೆಲಸ ಕ್ರೇನ್ ಹುಡುಗಿ ಚೆನ್ನಾಗಿದ್ರು ಇದೆಲ್ಲ ತೆಳ್ಳಗಿದ್ರು ಹೌದಾ ನಾನು ಹೋಗ್ಲಿಲ್ಲವ ಯಾರು ಹೋಗ್ತಾರೆ ಬೇಜಾರು ಹೋಗೋಕ್ಕೆ ಬೇಜಾರು ಅಂತಾರೆ ನಾನಿಲ್ಲ ಬಂದು ಕರ್ಕೊಂಡು ಹೋಗ್ತಿದ್ದೆ ನೀವು ಹೋಗಕ್ಕೆ ಇಂಟ್ರೆಸ್ಟ್ ಇಲ್ಲ ಫಸ್ಟ್ ಆಫ್ ಆಲ್ ಯಾರು ಹೋಗ್ತಾರೆ ಅಲ್ಲಿದ್ದಿದ್ರೆ ಹತ್ರ ಬಿಡೋದು ಅದು ಹೆಂಗ್ ಮಂಕ್ಯಂತಾರಪ್ಪ ಅಲ್ಲಿ ಎಲ್ಲರೂ ಅಲ್ಲಿ ಹೆಂಗ್ ಮಂಕ್ಯಂತಾರ ಮಾಡಿ ಶಬ್ದಕ್ಕೂ ಅಲ್ಲಂತ ಒಂದು ವಾರ ಯಾರು ನಿದ್ದೆ ಮಾಡಲ್ಲ ಬಿಡು ಅದು ಮಲ್ಗ ನಿದ್ದೆ ಬರತಕ್ಕ ಒಂದು ಜೋಗಳ ಆಗ್ದಂಗೆ ಯಾರು ಬಿಡು ಮಂಕ್ಯಂತಾರ ಕೇಳ್ಸಂದು ಆಮೇಲೆ ಲೇಟಾಗಿ ಎದ್ದಂತಾರ ಅಷ್ಟು ಇದಿರಲ್ಲ ಬೆಳಗ್ಗೆ ಆದ ತಕ್ಷಣ ಸ್ವಲ್ಪ ಹೊತ್ತು ಆಡಾಕಿರ್ತಾರೆ ಈಗ ಹಾಕ್ತಾರ ಈಗ ಬಂದ್ ಮಾಡ್ತಾರ ಸರಿ ನಿದ್ದೆ ಬರಲ್ಲ ಒಂದು ವಾರ ಅವ್ರಿಗೆ ಹೆಂಗ ಹಾಡ್ಪಾಡ ಒಂದು ವಾರ ಅಲ್ಲಿ ಯಾರು ನಿದ್ದೆ ಮಾಡಲ್ಲ ಕಡೆಗೆ ರಾತ್ರಿ ನಾನು ಇನ್ನೂ ನೋಡ್ತಿದ್ದೆ ಊಟ ಮಾಡೋಗ್ಲಿಲ್ವಲ್ಲ ಆ ತಲೆ ಸುತ್ತದು ನಿಂತ್ಕೊಂಡು ಸುಮ್ಮನೆ ಕುತ್ಕೊಳಕ್ ಹೋಗಲ್ಲ ಕುತ್ಕೊಂಡ್ರೆ ಅವ ಮಕ ಸೂಡ ಹಿಂಗೂ ಕತ್ತಾಗ್ತವೆ ಹಿಂಗೂ ಕತ್ತಾಗ್ತವೆ ಈ ಕಡೆಗೆ ನೋಡಿದ್ರೆ ಹಿಂಗ ಆಗ್ತವೆ ಆ ಕಡೆಗೆ ನೋಡಿದ್ರೆ ಹಂಗ ಆಗ್ತವೆ ನಿಂತ್ಕೊಂಡು ನೋಡಿದ್ರೆ ಬೇಡ ಕುತ್ಕೊಳೋದು ಈಗ ನೋಡ್ಕೊಂಡ್ ಬಂದಿಯಲ್ಲ ಎಕ್ಸಿಬಿಷನ್ ಎಲ್ಲ ಬಂದಿದ್ವಿ ಅಲ್ಲೆಲ್ಲ ಹೋಗಿಲ್ಲ ಅಲ್ಲ ಹೋಗಿಲ್ಲ ಬರೀ ಆರ್ಕೆಸ್ಟ್ರಾ ಲಾಸ್ಟ್ ಮೂಮೆಂಟ್ ಒಂದೇ ದಿವಸ ಓಹೋ ಭಾನುವಾರ ಆರ್ಕೆಸ್ಟ್ರಾ ನೋಡ್ಕೊಂಡ್ ಬಂದ ಆರ್ಕೆಸ್ಟ್ರಾ ಮಾತ್ರ ಏನ್ ಹಿಂಗ್ ನಿಮ್ಮನೆ ಕಡೆ ಹಿಂಗ್ ನೋಡಿತಲ್ಲ ಅಲ್ಲಾಸ ಹೋಗೋದು ನಾನು ಹಂಗಾಸ ಹೋಗಲ್ಲ ಆ ಕಡೆ ಸಿಕ್ಕಾಪಟ್ಟೆ ಜನ ಈ ಕಡೆಗೆ ಅಷ್ಟು ಜನ ಇರಲ್ಲ ಮುಂದಕ್ಕೂ ಇವತ್ತೇನು ಆರ್ಕೆಸ್ಟ್ರಾ ಇಲ್ಲ ನಾಳೆ ನಾಳೆಯಿಂದ ಇವತ್ತು ಅದೆಂಥದ್ದು ಜಾನಪದ ಕೇಳಕ್ಕೆ ಯಾರು ಹೋಗಲ್ಲ ಶನಿ ಕತೆ ಹರಿಕತೆ ಜಾನಪದ ಇಂಥವಕ್ಕೆಲ್ಲ ಯಾರು ಹೋಗಲ್ಲ ವಯಸ್ಸಾದ್ರೆ ಹೋಗಲ್ಲ ಕರೆಕ್ಟ್ ಈಗೇನಿದ್ರು ಕೇಳ್ತಾ ಚೆನ್ನಾಗಿರುತ್ತೆ ಭಜನೆ ಇವು ಕೇಳ್ಬೇಕಲ್ಲ ಅಲ್ಲಿ ಅಜ್ಜೇರಂತಾರೆ ವಯಸ್ಸಾದರೆ ಹೋಗಿ ಕುತ್ಕೊಂಡು ಕೇಳಲ್ಲ ಶನಿ ಕತೆಯ ಅವ್ರಿಗೂ ಡ್ಯಾನ್ಸ್ ಇವಾಗ ಆರ್ಕೆಸ್ಟ್ರಾ ಅಂದರೆ ಫಸ್ಟ್ ಸೀಟ್ ಹೋಗಿ ಮುಂದಿಟ್ಕೊಂಡು ಕುತ್ಕೊಂಡಿರ್ತಾರೆ ನಾನು ಕ್ಯಾಮ್ರಾಮ್ಯಾನೇ ಮತ್ತೆ ಹೇಳು ನಾನೇನು ಇವಾಗ ನಿಮ್ಮ ಅಂಗಡಿ ಹತ್ರ ಬರೋಣ ಅಂತ ಅಂದ್ಕೊಳ್ತಾ ಇದ್ದೆ ನೀನೇ ಎಂಟ್ರಿ ಕೊಟ್ಟಿ ನಾನು ಅನ್ನ ತಂದಿದ್ದೆ ಅವ್ರು ತಿಂಡಿ ಹೇಳಿದ್ರಂತೂ ತಿಂಡಿ ಮಾಡಿದ್ದೆ ಉಪ್ಪಿಟ್ಟ ಅವ್ರು ಬಂದಿದ್ರು ಕೊಟ್ಟೆ ಚೂರು ಐತೆ ಮತ್ತು ಅವಲಕ್ಕಿ ಮಾಡ್ತೀನಿ ಮತ್ತು ಗೊಜ್ಜು ಯಾವಾಗ ಈಗ ಮತ್ತೆ ಅವಲಕ್ಕಿ ಮಾಡ್ತೀನಿ ಅವಲಕ್ಕಿ ಮಾಡ್ತೀಯಾ ಏನಕ್ಕೆ ಅವ್ರು ಹೇಳಿದ್ದಾರೆ ಮತ್ತೆ ಹೇಳಿದ್ದಾರೆ ಮಾಡು ಅದ್ರಲ್ಲಿ ಒಲಿಲ್ಲ ಏನು ಮಾಡೋಣ ಅದ್ರಾಗೇ ಕತೆ ಆಗ್ತೀನಿ ಯಾಕೆ ತಂದೆ ಅಲ್ವ ಎರಡಲಯ ಯಾಕೆ ಅವನಿಗೆ ಇವತ್ತು ಬತ್ತವಂತೆ ಅಯ್ಯೋ ಇದು ಬೇರೆ ಒಂದು ಟೆನ್ಷನ್ ಕಣ ಅದು ಅದಿತ್ತಲ್ಲ ಒಂದು ಒಲೆ ಅದೆಲ್ಲಿ ಇಕ್ತೆ ಅಲ್ಲಿ ಮನೆಗೆ ಬಂದಿರ ನೀವು ಅದು ಮನೆಗೆ ಇಟ್ಟರೆ ಮತ್ತೆ ನಾನು ಇದನ್ನು ಸಂಜೆಯಿಂದ ಒಳಗನ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ
ನೋಡಿ ಇಲ್ಲಿ ಇದು ನಮ್ಮೂರು ಬಸ್ ಸ್ಟ್ಯಾಂಡು. ನಾನು ಹೇಳಿದ್ನಲ್ಲ ನೈಟ್ ಒಂದು ಸಲ ಹೋದಾಗ ಯಾವಾಗಾದರೂ ವೀಡಿಯೋ ಮಾಡಿ ತೋರಿಸ್ತೀನಿ. ಲೈಟಿಂಗ್ಸ್ ಯಾವ ಥರ ಬಿಟ್ಟಿದ್ದಾರೆ ನಮ್ಮೂರಲ್ಲಿ ಜಾತ್ರೆ ಅಂತ. ನೋಡಿ ಈ ಥರ ಲೈಟಿಂಗ್ಸ್ ಬಿಟ್ಟಿದ್ದಾರೆ. ಇದು ಬಸ್ ಸ್ಟ್ಯಾಂಡ್ ತುಂಬ ನೋಡಿ ಎಷ್ಟು ಚೆನ್ನಾಗಿ ಲೈಟಿಂಗ್ ಬಿಟ್ಟಿದ್ದಾರೆ ಅಂದರೆ, ಇದು ವೀಡಿಯೋದಲ್ಲಿ ನೋಡೋಕ್ಕಿಂತ ಡೈರೆಕ್ಟಾಗಿ ನೋಡಿದರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಮತ್ತು ಇದು ಒಳಗಡೆ ಜಾತ್ರೆ ನಡೆಯುತ್ತಲ್ಲ ಆ ಜಾಗದಲ್ಲಿ ಇನ್ನೂ ಚೆನ್ನಾಗಿ ಲೈಟಿಂಗ್ಸ್ ಬಿಟ್ಟಿದ್ದಾರೆ. ಅಲ್ಲ ಆ ಕಡೆ ಹೋದರೆ ಕಾಣಿಸುತ್ತೆ ಅದನ್ನು ಒಂದು ದಿವಸ ನಾನು ವೀಡಿಯೋ ಮಾಡ್ತೀನಿ. ಜಸ್ಟ್ ನಾನು ಬಸ್ ಸ್ಟ್ಯಾಂಡಲ್ಲಿ ಮಾತ್ರ ಈ ಥರ ವೀಡಿಯೋ ಮಾಡಿದೆ. ಸ್ವಲ್ಪ ಅಂಗಡಿ ಬರೋದಿತ್ತು, ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು, ಅದು ಸ್ವಲ್ಪ ಪೂಜೆ ಸಾಮಾನು ತರೋಣ ಅಂತ ಬಂದಿದ್ದೆ ಅಂಗಡಿಗೆ. ಹಂಗಾಗಿ ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡಿದ್ದೀನಿ ಅಷ್ಟೇ. ಜಾಸ್ತಿ ಏನು ವೀಡಿಯೋ ಮಾಡೋಕ್ಕಾಗಲಿಲ್ಲ ನನ್ನ ಕೈಲಿ. ಪೂಜೆ ಸಾಮಾನು ತಂದೋಗಿ ಮನೆಗೆ ಹೋದ್ಮೇಲೆ ನಾನು ಸಿಗ್ತೀನಿ. ಹಾಯ್ ಫ್ರೆಂಡ್ಸ್, ಇವಾಗ ಟೈಮ್ ಬಂದುಬಿಟ್ಟು 8:30 ಆಗಿದೆ. ಇವಾಗಿಂದ ಮತ್ತೆ ವೀಡಿಯೋನ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮತ್ತು ನನಗೆಲ್ಲೂ ಮಧ್ಯದಲ್ಲಿ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ. ಏನಕ್ಕೆ ಹಿಂಗೆ ರೆಡಿಯಾಗಿ ಕೂತ್ಕೊಂಡಿದ್ದೀನಿ ಅಂತ ಯೋಚನೆ ಮಾಡ್ತಾಯಿದ್ದೀರಾ? ಇವಾಗ ಸ್ವಲ್ಪ ದೇವಸ್ಥಾನಕ್ಕೆ ಹೋಗಬೇಕು, ಅದಕ್ಕೆ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಮಾಡ್ಕೊಂಡು ಕೂತ್ಕೊಂಡಿದ್ದೆ. ಇವತ್ತು ಪೌರ್ಣಮಿ ಅಲ್ವಾ. ನಮ್ಮೂರಲ್ಲಿ ಚೌಡೇಶ್ವರಿ ದೇವಸ್ಥಾನ ಇದೆ, ಚೌಡಮ್ಮ ದೇವಸ್ಥಾನ. ಆ ದೇವಸ್ಥಾನದಲ್ಲಿ ಪ್ರತಿ ತಿಂಗಳು ಪೌರ್ಣಮಿ ದಿವಸ ಚೆನ್ನಾಗಿ ಪೂಜೆ ನಡೆಯುತ್ತೆ. ಮತ್ತು ಅಲ್ಲಿ ಊಟಕ್ಕೆ ಹಾಕ್ತಾರೆ. ಪ್ರತಿ ತಿಂಗಳು ಊಟ ಹಾಕ್ತಾರೆ ಪೌರ್ಣಮಿ ದಿನ. ಚೆನ್ನಾಗಿ ನಡೆಯುತ್ತೆ. ಅದಕ್ಕೆ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಬರೋಣ, ತುಂಬ ದಿನ ಆಯಿತು ಪೂಜೆ ಮಾಡಿಸ್ಕೊಂಡು ಬಂದಿರಲಿಲ್ಲ. ಅದಕ್ಕೆ ಪೂಜೆ ಮಾಡಿಸ್ಕೊಂಡ್ಬಿಟ್ಟು ಊಟ ಮಾಡ್ಕೊಂಬರೋಣ ಅಂತ ಹೊರಟಿದ್ದೀನಿ. ಪ್ರತಿ ತಿಂಗಳು ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಅಲ್ಲಿ ನಮ್ಮ ಊರಲ್ಲಿ ಚೌಡಮ್ಮ ದೇವಸ್ಥಾನದಲ್ಲಿ ಪ್ರತಿ ತಿಂಗಳು ಇದು ಏನಂದರೆ ಚಿಕನ್ ಮಾಡ್ತಾರೆ. ಕೋಳಿ ಈಗ ಭಕ್ತಾದಿಗಳು ಇರ್ತಾರಲ್ಲ, ಅವ್ರು ಅರ್ಸ್ಕೊಂಡಿರ್ತಾರಲ್ಲ, ಅವರು ಏನು ಮಾಡ್ತಾರೆ, ಕೋಳಿನ ತಂದು ಕೊಡ್ತಾರೆ ಅಲ್ಲಿಗೆ. ಪ್ರತಿ ತಿಂಗಳು ಈ ಥರ ಇಷ್ಟು ಅಂತ ಅವ್ರು ಹೇಳ್ಕೊಂಡಿರ್ತಾರಲ್ವ, ದೇವ್ರಿಗೆ ಕೊಡ್ತೀನಿ ಅಂತ, ಆ ಥರ ತಂದು ಕೊಡ್ತಾರೆ ಭಕ್ತಾದಿಗಳು. ಅವರು ಅದನ್ನು ಮಾಡಿ ಜನ ಎಲ್ಲ ಹೋಗ್ತಾರೆ. ಎಷ್ಟೊಂದು ತುಂಬ ಜನ ಹೋಗ್ತಾರೆ, ನಮ್ಮ ಊರ ಜನ ಎಲ್ಲ. ಅವರೆಲ್ಲ ಊಟ ಮಾಡ್ಕೊಂಡು ಪೂಜೆ ಮಾಡಿಸ್ಕೊಂಡು ಬರ್ತಾರೆ. ತುಂಬ ಚೆನ್ನಾಗಾಗುತ್ತೆ ಮಾತ್ರ ಇದು ನಮ್ಮೂರಲ್ಲಿ. ಅದಕ್ಕೆ ಇವತ್ತು ನಾನು ಹೊರಟಿದ್ದೀನಿ. ತುಂಬ ತಿಂಗಳ ಆಯಿತು ನಾನು ಹೋಗ್ದಲೆ. ಅದಕ್ಕೆ ಇವತ್ತು ಹೋಗ್ಬಿಟ್ಟು ಸ್ವಲ್ಪ ಪೂಜೆ ಮಾಡಿಸ್ಕೊಂಡು ಹಾಗೆ ಊಟ ಮಾಡ್ಕೊಂಡು ಬರೋಣ ಅಂತ ಹೋಗ್ತಿದ್ದೀನಿ. ನಮ್ಮ ಮನೆಯವರು ಅಷ್ಟೇ, ನಮ್ಮ ಮನೆಯವರು ಬರ್ತಾರೆ. ಅವರು ಜಾಸ್ತಿ ಈ ಥರ ಎಲ್ಲ ಹೋಗಲ್ಲ, ದೇವಸ್ಥಾನಕ್ಕೆ ಹಂಗೆಲ್ಲ ಹೋಗಲ್ಲ. ಬಟ್ ಇವತ್ತೊಂದು ದಿವಸ ನಾನೇ ಪರವಾಗಿಲ್ಲ ಹೋಗಿ ಬನ್ನಿ ಇವತ್ತೊಂದು ದಿವಸ ಅಂತ ಹೇಳಿದ್ದೀನಿ. ಸರಿ ಆಯಿತು ಅಂತ ಹೇಳಿದ್ದಾರೆ. ಆಮೇಲೆ ಅಲ್ಲಿಗೆ ಹೋಗ್ಬಿಟ್ಟು ನೋಡೋಣ, ಅಲ್ಲಿ ಆದರೆ ವೀಡಿಯೋ ಮಾಡ್ತೀನಿ ನಾನು. ನೋಡಿ ಇಲ್ಲಿ ಪೂಜೆ ಸಾಮಾನೆಲ್ಲ ತಗೊಂಡು ಆಲ್ರೆಡಿ ಇಟ್ಕೊಂಡಿದ್ದೀನಿ. ಹೂವು ಬಾಳೆಹಣ್ಣು, ಹೂನಾರ ಇದೆ, ಹೂವು ಬಾಳೆಹಣ್ಣು, ಹೂನಾರ ಮತ್ತು ಇದು ಕರ್ಪೂರ, ಊದ್ಗಡ್ಡಿ ಎಲ್ಲ ಇದೆ. ಇದನ್ನು ಇವಾಗ ತಗೊಂಡು ಸೀದಾ ನಾನು ಇವಾಗ ಹೋಗ್ತಾಯಿದ್ದೀನಿ, ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ. ಇದೇ ನೋಡಿ ಚೌಡೇಶ್ವರಿ ದೇವಸ್ಥಾನ. ಇವಾಗ ಈ ಥರ ಎಲ್ಲ ಚೆನ್ನಾಗಿ ರೆಡಿ ಮಾಡಿಸಿದ್ದಾರೆ. ನಾನು ಬಂದೇ ಇರಲಿಲ್ಲ, ಭಾಳ ತಿಂಗಳೇ ಆಗ್ಬಿಟ್ಟಿತ್ತು ಬರ್ದಲೆ. ಹಂಗಾಗಿ ನನಗೆ ಗೊತ್ತೇ ಇರಲಿಲ್ಲ ದೇವಸ್ಥಾನ ಈ ಥರ ಎಲ್ಲ ರೆಡಿ ಮಾಡಿಸಿದ್ದಾರೆ ಅಂತ. ಆವಾಗ ಆ ಕಡೆ ಡೋರ್ ಇದೆಯಲ್ಲ ಪಕ್ಕ, ಆ ಡೋರಿಂದ ಬರಂಗೆ ಮಾಡಿದ್ರು. ಇವಾಗ ಸ್ವಲ್ಪ ಎಲ್ಲ ನೀಟಾಗಿ ಎಲ್ಲ ರೆಡಿ ಮಾಡಿಸಿ, ಕಲ್ಲೆಲ್ಲ ಹಾಕ್ಸಿ ನೀಟಾಗಿ ರೆಡಿ ಮಾಡಿದ್ದಾರೆ. ನನಗೆ ಆಶ್ಚರ್ಯ ಆಯಿತು ಬಂದು ನೋಡಿದಾಗ, ಈ ಥರ ಎಲ್ಲ ರೆಡಿ ಮಾಡಿದ್ದಾರೆ, ನಾನು ಬಂದೇ ಇಲ್ವಲ್ಲ ಅಂತ. ಆಮೇಲೆ ಇಲ್ಲಿ ಬಂದುಬಿಟ್ಟು ನೋಡಿ ದೇವ್ರನ್ನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ. ಹೂನಲ್ಲೇ ಫುಲ್ ಅಲಂಕಾರ ಮಾಡಿಬಿಟ್ಟಿದ್ದಾರೆ. ನೋಡೋಕ್ಕೆ 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿತ್ತು. ಮತ್ತು ನಾನು ಹೋದಾಗಲೂ ಅಷ್ಟೇ ಜಾಸ್ತಿ ಜನ ಇರಲಿಲ್ಲ. ಹಂಗಾಗಿ ನಾನು ವೀಡಿಯೋ ಮಾಡ್ಕೊಳಕ್ಕೆ ಚೆನ್ನಾಗಿತ್ತು ನೋಡಿ. ಜನ ಇನ್ನು ಸ್ವಲ್ಪ ಹೊತ್ತು ಟೈಮ್ ಹೋಗ್ಬಿಟ್ರೆ ಫುಲ್ ಜನ ತುಂಬ್ಕೊಂಡ್ಬಿಡ್ತಾರೆ. ಹಂಗಾಗಿ ನಾನು ಹೋದಾಗ ಜನ ಇರಲಿಲ್ವಲ್ಲ, ಅದಕ್ಕೆ ನಾನು ಈ ಥರ ಒಂದು ವೀಡಿಯೋ ಮಾಡಿದೆ. ಆಮೇಲೆ ಇಲ್ಲಿ ಪಕ್ಕದಲ್ಲೆಲ್ಲ ದೇವ್ರ ಫೋಟೋಗಳೆಲ್ಲ ಹಾಕಿದ್ರು. ನೋಡಿ ಎಷ್ಟು ಚೆನ್ನಾಗಿ ದೇವ್ರನ್ನ ಹೂವಲ್ಲೇ ಮುಳುಗಿಸಿದ್ದಾರೆ, ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಇಲ್ಲಿ ಇದೇ ಥರನೇ ಪ್ರತಿ ತಿಂಗಳು ಚೆನ್ನಾಗಿ ಅಲಂಕಾರ ಮಾಡ್ತಾರೆ. ಮಾತ್ರ ನೋಡೋಕ್ಕೆ 2 ಕಣ್ಣು ಸಾಲದು. ಆಮೇಲೆ ಸ್ವಲ್ಪ ಹೊರಗಡೆ ಕೂತಿದ್ನಲ್ವ, ಜನ ಯಾರೂ ಇರಲಿಲ್ಲ, ಇನ್ನೂ ಜಾಸ್ತಿ ಜನ ಬಂದಿರಲಿಲ್ಲ. ಆಮೇಲೆ ಅದಕ್ಕೆ ಸ್ವಲ್ಪ ಹೊರಗಡೆ ಕೂತಿದ್ನಲ್ಲ ಅಂತ ಸ್ವಲ್ಪ ದೇವಸ್ಥಾನ ಮುಂದೆ ಎಲ್ಲ ವೀಡಿಯೋ ಸ್ವಲ್ಪ ಮಾಡಿಕೊಂಡೆ. ಇನ್ನು ನೋಡಿ ಆಲ್ರೆಡಿ ಇಲ್ಲೆಲ್ಲ ಟಮಟೆ ಬಡಿಯೋಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ರು ಇದು ಜನ. ಮತ್ತು ಇವಾಗ ಬರೋಕ್ಕೆ ಸ್ಟಾರ್ಟ್ ಆಗಿದ್ದರು. ಆಮೇಲೆಲ್ಲ ಇದೆಲ್ಲ ಸ್ಟಾರ್ಟ್ ಆಗಿತ್ತು ಆಲ್ರೆಡಿ. ನೋಡಿ ಇಲ್ಲಿ ದೇವರೆಲ್ಲ ಕುಣಿತಾ ಇದೆ, ಅವ್ರು ಕುಣಿತಾ ಇದ್ದಾರಲ್ಲ, ಅವ್ರ ಮೈ ಮೇಲೆ ದೇವ್ರು ಬರುತ್ತೆ. ಈ ಥರ ಚೆನ್ನಾಗಿರುತ್ತೆ ಮಾತ್ರ. ತಿಂಗಳ ಈ ಥರ ನೋಡೋದಕ್ಕೆ ಒಂದು 2 ಕಣ್ಣು ಸಾಲದು. ನೋಡಿ ಯಾವ ಥರ ಕುಣಿತಾ ಇದ್ದಾರೆ ಅಂತ, ಅದು ದೇವ್ರು ಬರುತ್ತೆ ಅವ್ರ ಮೈ ಮೇಲೆ. ಆಮೇಲೆ ಇದೆಲ್ಲ ಆದಮೇಲೆ ಅಲ್ಲಿ ಊಟ ಹಾಕ್ತಾರೆ. ಚೆನ್ನಾಗಿರುತ್ತೆ ಮಾತ್ರ. ನಾವು ಮನೆಯಲ್ಲೂ ಸಹಿತ ಮಾಡೋಕ್ಕೆ ಆಗಲ್ಲ. ಬಟ್ ಇಲ್ಲಿ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ನೋಡಿ ನಾವು ಮನೇಲಾದರೆ ಮುದ್ದೆ ಊಟ ಮಾಡಲ್ಲ, ಇಲ್ಲಿ ಬಂದುಬಿಟ್ರೆ ನಾನು ಮುದ್ದೆ ಊಟ ಮಾಡ್ತೀನಿ. ಅಷ್ಟು ಚೆನ್ನಾಗಿರುತ್ತೆ. ಸಾಂಬಾರಾಗಲಿ ಅದ್ರ ಸೈಡ್ ಕಾಳೆಲ್ಲ ಮಾಡ್ತಾರಲ್ಲ, ಅದೆಲ್ಲ ಎಷ್ಟು ಸಖತ್ತಾಗಿರುತ್ತೆ ಅಂತ. ದೇವ್ರ ಪ್ರಸಾದ ಅಲ್ವಾ, ಹೆಂಗೆ ಮಾಡಿದ್ರು ಅದು ಸ್ವಲ್ಪ ರುಚಿ ಜಾಸ್ತಿನೇ ಇರುತ್ತೆ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ಊಟ ಮಾಡ್ಕೊಂಡು ನಾನು ಸೀದಾ ಮನೆಗೆ ಹೋದ್ವಿ, ನಾನು ನಮ್ಮ ಮನೆಯವರು. ಯಾರೆಲ್ಲ ವೀಡಿಯೋ ನೋಡ್ತೀರಾ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನೀವು ಅಷ್ಟೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋನ ನೋಡಿ.